ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ನಾವು ಹಿಂದಿನ ವಿಡಿಯೋದಲ್ಲಿ ಸರ್ ಸಿ ವಿ ರಾಮನ್ ಅನ್ನೋ ಒಂದು ಪಾಠವನ್ನ ಕಲಿತಾ ಇದ್ವಿ. ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ವಿಡಿಯೋ ಅರ್ಧಕ್ಕೆ ನಿಂತೋಗಿತ್ತು. ಇವಾಗ ಪ್ರಶ್ನೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಾವು ಹಿಂದಿನ ವಿಡಿಯೋದಲ್ಲಿ V1 ವೊಕ್ಯಾಬ್ಯುಲರಿ ಪಾರ್ಟ್ನ ಮೊದಲ ಪ್ರಶ್ನೆಯನ್ನ ಮುಗಿಸಿದ್ವಿ. ಇಲ್ಲಿ ವಿರುದ್ಧ ಪದಗಳನ್ನ ಬರಿಬೇಕಾಗಿತ್ತು. ಇವಾಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. The pronunciation of the following pair of words are almost the same, but they differ in meaning. Use each word in the pair in a meaningful sentence ಅಂತ ಕೆಳಗಡೆ ಒಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ. ಈ ಎರಡು ಶಬ್ದಗಳ ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರ ಒಂದೇ ತರ ಇರುತ್ತೆ, ಆದರೆ ಈ ಶಬ್ದಗಳ ಅರ್ಥ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಬ್ರೇಕ್, ಬ್ರೇಕ್ ಅಂತ ಎರಡು ಶಬ್ದಗಳಿದಾವೆ. ಬ್ರೇಕ್ ಅಂದ್ರೆ ಮುರಿ, BRAK, ಬ್ರೇಕ್ ಅಂದ್ರೆ ನಿಲ್ಲಿಸು, ಸ್ಟಾಪ್ ಮಾಡು, ಬ್ರೇಕ್ ಹಾಕಿ ನಿಲ್ಲಿಸು ಅಂತ ಹೇಳ್ತಾರಲ್ಲ ಅದು. BREAK ಬ್ರೇಕ್ ಅಂದ್ರೆ ಮುರಿದು ಹಾಕು ಅಂತ ಅರ್ಥ. ಸಚಿನ್ ತೆಂಡೂಲ್ಕರ್ ಬ್ರೇಕ್ಸ್ ಹೀಸ್ ಪ್ರೀವಿಯಸ್ ರೆಕಾರ್ಡ್ಸ್. ಲೆಟ್ಸ್ ಅಪ್ಲೈ ಬ್ರೇಕ್ ಅಂತ ಹೀಗೆ ಶಬ್ದಗಳನ್ನು ಉಪಯೋಗ ಮಾಡಿ ಉತ್ತರಗಳನ್ನು ನೀವು ಬರಿಬೇಕು. ಒಂದಿಷ್ಟು ಸೆಂಟೆನ್ಸಸ್ಗಳನ್ನು ಬರಿಬೇಕಾಗುತ್ತೆ. ಬ್ರೇಕ್, BREAK ಅನ್ನು ಉಪಯೋಗಿಸಿ ನೀವು ದಿ ಸ್ಟೀಲ್ locks are not easy to break. BREAK ಅಂದ್ರೆ ಕಬ್ಬಿಣದಿಂದ ಮಾಡಿದ ಕೀಲಿಗಳನ್ನ ಮುರಿಯೋದು ಅಷ್ಟು ಸರಳ ಅಲ್ಲ ಅಂತ ಬ್ರೇಕ್ ಶಬ್ದವನ್ನ ಉಪಯೋಗಿಸಿ ಬರಿತೀರಾ. ಅದೇ ತರ ಲೇಟರ್ ಟುಡೇ, later today, TODAY, later today. I am going to fix the brakes, BRAKES, brakes of my bicycle. ಇವತ್ತು ನಾನು ನನ್ನ ಸೈಕಲ್ನ ಬ್ರೇಕ್ಗಳನ್ನು ರಿಪೇರಿ ಮಾಡಲು ಹೋಗ್ತಾ ಇದ್ದೀನಿ. ಅದೇ ಥರ ನೀವು 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 ಅಂದರೆ ತಿಳಿದುಕೋ, ನೀವು ಅಂದರೆ ಹೊಸ ಅಂತ ಅರ್ಥ. ನೀವು, ಐ ವಿಲ್ ನ್ಯೂ. ವಿಶಾಲ್, ವೆರಿ ವೆಲ್. ನನಗೆ ವಿಶಾಲ್ ತುಂಬ ಚೆನ್ನಾಗಿ ಪರಿಚಯ ಇದ್ದ. ನೀವು ಹ್ಯಾಪಿ ನ್ಯೂ ಇಯರ್ ಅಂತ ಬರೀತೀರಾ, ಹೊಸ ವರ್ಷದ ಶುಭಾಶಯಗಳು. ಸೈಟ್, ಸೈಟ್, ಸೈಟ್ ಅಂದರೆ ನೋಟ. He was surprised of the sight. We are going, GOING, going to build a new house in our site, SITE. ಖಾಲಿ ಜಾಗದಲ್ಲಿ ನಾವು ಮನೆಯನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಅಂಡರ್ಲೈನ್ ಮಾಡಿರೋ ಶಬ್ದಗಳನ್ನು ಹೀಗೆ ನಾನು ಉಪಯೋಗಿಸ್ತಾ ಇದ್ದೇನೆ. ನಾಲ್ಕನೇದು ಸಮ್, ಸಮ್ ಅಂತ ಇದೆ. ಸಮ್ ಅಂದರೆ
ಪಾಸ್ ಮೀ ಸಮ್ ಫುಡ್. ನನಗೆ ಒಂದು ಸ್ವಲ್ಪ ಆಹಾರ ತಿಂಡಿಗಳನ್ನು ಕೊಡು, ನನ್ನ ಹತ್ತಿರ ಸರಿಸು ಅಂತ ಹೇಳ್ತೀರಾ. ದಿ ಸಮ್ ಆಫ್ 8 ಆ್ಯಂಡ್ 4 ಈಸ್ 12. 8 ಮತ್ತು 4ರ ಮೊತ್ತ 12 ಅಂತ ಬರಿತೀರಾ. ಪ್ಲೇಸ್ ಪ್ಲೇಸ್ ಅಂತ ಇನ್ನೂ ಒಂದಿದೆ. ರಮೇಶ್ ಪ್ಲೇಸ್ ಚೆಸ್ ವೆರಿ ವೆಲ್. ರಮೇಶನಿಗೆ ಚೆಸ್ ಆಟ ಆಡೋದು ತುಂಬ ಚೆನ್ನಾಗಿ ಗೊತ್ತು. 10ನೇದು ಪ್ಲೇಸ್. ದಿಸ್ ಈಸ್ ನಾಟ್ ಅ ಪ್ಲೇಸ್ ಟು ಈಟ್. ಈ ಥರ ನೀವು ಉದ್ಯಾನವನದಲ್ಲಿ ಬರೆದಿರೋದನ್ನು ನೋಡ್ತೀರಾ. ಈ ಸ್ಥಳ ಊಟ ಮಾಡೋದಕ್ಕೆ ಅಲ್ಲ ಅಂತ. ಹೀಗೆ ನೀವು ಬೇರೆ ಬೇರೆ ಒಂದಿಷ್ಟು ವಾಕ್ಯಗಳ ರಚನೆಗೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸುಟೇಬಲ್ phrasal verbs or idioms. Choose from the ones given in the bracket. ಕೆಳಗಡೆ ಬ್ರಾಕೆಟಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ನೀವು ಅವುಗಳನ್ನು ಉಪಯೋಗಿಸಿ ಒಂದಿಷ್ಟು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಉದಾಹರಣೆ, he speaks using high sounding words. Really, I can't make out anything ಅಂತ ಒಂದು ಶಬ್ದ ಇದೆ. ಇಲ್ಲಿ ಮೇಕ್ ಔಟ್ ಅಂದರೆ ಅರ್ಥ ಮಾಡಿಕೋ ಅಂತ ಅರ್ಥ ಆಗುತ್ತೆ. ಈ ಥರ ನೀವು ಕೆಳಗೆ ಕೊಟ್ಟಿರೋ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ವಿ ಯೂಶುವಲಿ ಪುಟ್ ಆನ್, PUTON, ಪುಟ್ ಆನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಬೇಸಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಕಾಟನ್ ಬಟ್ಟೆಗಳನ್ನ ತೊಡುತ್ತೇವೆ. ಪುಟ್ ಆನ್ ಅಂದರೆ ತೊಡು, ವೇರ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಪುಟ್ ಆನ್ ಇದರ ಅರ್ಥ ವೇರ್, WEAR, ವೇರ್. One day a villager came to me and asked me to read a letter. I tried my best, but I couldn't. ಉತ್ತರ ಏನಿರ್ಬೋದು? ಮೇಕ್ ಔಟ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟನ್. ಮೇಕ್ ಔಟ್, ಮೇಕ್ ಔಟ್, ಮೇಕ್ ಔಟ್ ಇಲ್ಲಿ ಇದೆ. ಮೇಕ್ ಔಟ್ ಇಲ್ಲಿಂದ ಇಲ್ಲಿವರೆಗೂ. ಮೇಕ್ ಔಟ್ ಅಂದರೆ ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ. ಮುಂದಿನ ಪ್ರಶ್ನೆ, ಗ್ರೇಟ್ ಪೀಪಲ್ ಪರ್ಸನ್ಸ್ ಹ್ಯಾವ್ ಆನ್ ಓಷಿಯನ್ ಆಫ್ ಪೇಷನ್ಸ್. ದೇ ಹ್ಯಾವ್ ಲರ್ನ್ಡ್ ಟು ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್. ಪುಟ್ ಅಪ್ ಇದರ ಉತ್ತರ ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್. ಪುಟ್ ಅಪ್ ಅಂದರೆ ಹೊಂದಿಕೊಂಡು ಹೋಗು. ಪುಟ್ ಅಪ್ ವಿತ್. ಪುಟ್ ಅಪ್ ವಿತ್ ಅಂದರೆ ಹೊಂದಿಕೊಂಡು ಹೋಗು. ಪುಟ್ ಅಪ್ ವಿತ್ ಅಂದರೆ ಅಡ್ಜಸ್ಟ್. Raju's health used to give up now and then, so he had to. Raju's health used to break down now and then, so he had to give up a highly paid post of accountant of an office. At first, he felt like fish out of the water. ಇಲ್ಲಿ 3 ಬರ್ತವೆ. ಇಲ್ಲಿ ಬ್ರೇಕ್ ಡೌನ್, BREAK, ಬ್ರೇಕ್ ಡೌನ್ ಅಂದರೆ ಕೈ ಕೊಡು. ಹ್ಯಾಡ್ ಟು ಗಿವ್ ಅಪ್ ಬಿಟ್ಟು ಕೊಡು. ಆ್ಯಂಡ್ ಅಟ್ ಫಸ್ಟ್ he felt like ಫಿಶ್ ಔಟ್ ಆಫ್ ದಿ ವಾಟರ್. ಇವುಗಳ ಅರ್ಥ, ಬ್ರೇಕ್ ಡೌನ್ ಅಂದರೆ ಕೈ ಕೊಡು. ಕೈ ಕೊಡು ಅಂದರೆ ಕೆಟ್ಟು ಹೋಗು. ಕೈ ಕೊಡು. ಗಿವ್ ಅಪ್ ಅಂದರೆ
ಬಿಟ್ಟು ಕೊಡು. ಫಿಶ್ ಔಟ್ ಆಫ್ ದಿ ವಾಟರ್ ಈ ಶಬ್ದದ ಅರ್ಥ ನೀವು ಮುಂಚೆ ಕೇಳಿದ್ರಿ. ಅಂದರೆ ಅವರ ಸಾಮಾನ್ಯ ಸ್ಥಳದಿಂದ ಹೊರಗಿರೋ. ಪೀಪಲ್ ಶುಡ್ ಮೇಕಪ್ ದೇರ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್. ಮೇಕಪ್ ಅಂದರೆ ತಯಾರು ಮಾಡು, ಪ್ರಿಪೇರ್. ಮೇಕಪ್ ಇದರ ಅರ್ಥ ಪ್ರಿಪೇರ್, PRE ಪ್ರಿಪೇರ್ ಅಂತ. Make compound words with the words given in the columns A and B. Use the same in a meaningful sentence of your own. ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಕಂಪೌಂಡ್ ವರ್ಡ್ಸ್ ಮಾಡಬೇಕು. ಅಂದರೆ ಮೊದಲು ಈ ಎರಡು ಕಾಲಮ್ನಲ್ಲಿರೋ ಶಬ್ದಗಳನ್ನು ಸೇರಿಸಿ ಒಂದು ಶಬ್ದವನ್ನು ಮಾಡಬೇಕು. ಮೊದಲನೇದೇನಿದೆ ಬಾಯ್, ಇಲ್ಲಿ ವುಡ್. ಬಾಯ್ ಪ್ಲಸ್ ಹುಡ್ ಎರಡು ಸೇರಿಸಿ ಬಾಯ್ಹುಡ್ ಅಂತ ಬರೀತೀರಾ. ಟೈಮ್ ಆದಮೇಲೆ ಟೇಬಲ್, ಹೀಗೆ ಟೈಮ್ ಟೇಬಲ್ ಎರಡು ಸೇರಿಸಿ ಟೈಮ್ ಟೇಬಲ್ ಮಾಡ್ತೀರಾ. ಬಾಯಿಂದ ಬಾಯ್ಹುಡ್ಗೆ ಸೇರಿಸಿ, ಹುಡ್ಗೆ ಸೇರಿಸಿದ್ರೆ ಬಾಯ್ಹುಡ್ ಆಗುತ್ತೆ. ಫಸ್ಟ್ ಇದನ್ನು ನೀವು ಕ್ಲಾಸ್ಗೆ ಸೇರಿಸಿದ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ. ರೋಡ್ ಇದನ್ನು ನೀವು ಮ್ಯಾಪ್ಗೆ ಸೇರಿಸಿದರೆ ರೋಡ್ ಮ್ಯಾಪ್ ಆಗುತ್ತೆ. ಸ್ಪೀಡ್ ಇದನ್ನು ನೀವು ಪೋಸ್ಟ್ಗೆ ಸೇರಿಸಿದರೆ ಸ್ಪೀಡ್ ಪೋಸ್ಟ್ ಆಗುತ್ತೆ. ಕ್ಲಾಸ್ ಇದನ್ನು ನೀವು ಮೇಟ್ಗೆ ಸೇರಿಸಿದರೆ ಕ್ಲಾಸ್ಮೇಟ್ ಆಗುತ್ತೆ. ಹೀಗೆ ನೀವು ಕ್ಲಾಸ್ಮೇಟ್, ಬಾಯ್ಹುಡ್, ಸ್ಪೀಡ್ ಪೋಸ್ಟ್, ರೋಡ್ ಮ್ಯಾಪ್, ಫಸ್ಟ್ ಕ್ಲಾಸ್, ಟೈಮ್ ಟೇಬಲ್ ಇವುಗಳನ್ನು ಉಪಯೋಗಿಸಿ ಶಬ್ದಗಳನ್ನು ಉಪಯೋಗಿಸಿ ವಾಕ್ಯಗಳ ರಚನೆ ಮಾಡಬೇಕು. ಬಾಯ್ಹುಡ್ ಇದರ ಅರ್ಥ ಬಾಲ್ಯ. ಹೀಗೆ ನೀವು ಬಾಯ್ಹುಡ್ನ ಉಪಯೋಗಿಸಿ ಯಾವ ಥರದ ವಾಕ್ಯಗಳನ್ನು ಮಾಡ್ಬೋದು? ಶ್ರೀಕೃಷ್ಣ ಇನ್ ಹಿಸ್ ಬಾಯ್ಹುಡ್ ಡೇಸ್ ಯೂಸ್ ಟು ಸ್ಟೀಲ್ ಬಟರ್ ಫ್ರಾಮ್ ದಿ ಮಿಲ್ಕ್ಮ್ಯಾನ್. Timetable. The timetable for this academic year has been announced. First class. I traveled in a first class from Mumbai to Delhi. Road map. It is a must to have a road map when you visit unknown places. Speed post. I received a parcel via speed post. Classmate. My classmate Raju is very good at singing ಅಂತ ನೀವು ಒಂದಿಷ್ಟು ವಾಕ್ಯಗಳ ರಚನೆಗಳಿಗೆ ಪ್ರಯತ್ನ ಮಾಡಿ. Which words or phrases in the text mean more or less the same as following? ಪ್ಯಾರಾಗ್ರಾಫ್ ನಂಬರ್ನ ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫ್ ನಂಬರ್ನಲ್ಲಿ ಪ್ಯಾರಾಗ್ರಾಫ್ 1ನಲ್ಲಿ ಬಾಯ್ಹುಡ್ ಅನ್ನೋ ಒಂದು ಶಬ್ದ ಇದೆ. ಇದರ ಅರ್ಥ ಟೆಕ್ಸ್ಟ್ನಲ್ಲಿ ಕೊಟ್ಟಿರೋ ಪ್ರಕಾರ ಅರ್ಲಿ ಡೇಸ್ ಆಗಿರ್ಬೋದು. ಆದರೆ ಅರ್ಲಿ ಡೇಸ್ ಅಂತ ಕೊಟ್ಟಿರೋದು ಬಾಯ್ಹುಡ್ ಅಂತಲೂ ಬರಿಬೋದು. ಅದೇ ಥರ ಅನ್ಕಂಫರ್ಟೇಬಲ್ ಇದು ಪ್ಯಾರಾಗ್ರಾಫ್ 3ನಲ್ಲಿದೆ. ಅನ್ಕಂಫರ್ಟೇಬಲ್ ಅನ್ನೋ ಈ ಶಬ್ದದ ಐಡಮ್ ಅಥವಾ ಫ್ರೇಸ್ ಏನಿದೆ ಅಂತ ಅಂದರೆ ಇಲ್ಲಿ ಚಾಪ್ಟರ್ನಲ್ಲಿ ಫಿಶ್ ಔಟ್ ಆಫ್ ದಿ ವಾಟರ್. ಫಿಶ್ ಔಟ್ ಆಫ್ ದಿ ವಾಟರ್ ಅಂತ ಬರಿತೀರಾ. ಚಾನ್ಸ್ ಅಂದರೆ ಅವಕಾಶ. ಇದಕ್ಕೆ ಅಪರ್ಚುನಿಟಿ ಅನ್ನೋ ಶಬ್ದನ ಪಾಠದಲ್ಲಿ ಉಪಯೋಗ ಮಾಡಿದ್ದಾರೆ. ಹ್ಯಾಪಿಲಿ ಅಂದರೆ ಗ್ಲಾಡ್ಲಿ. ಗ್ಲಾಡ್ಲಿ ಅನ್ನೋ ಶಬ್ದನ ಉಪಯೋಗ ಮಾಡಿದ್ದಾರೆ. ನಾಟ್ ರಿಮೆಂಬರ್ ಅಂದರೆ ಫಾರ್ಗೆಟ್ ಅನ್ನೋ ಶಬ್ದ ಉಪಯೋಗ ಆಗಿದೆ. ಮಾರ್ನಿಂಗ್ ಫುಡ್ ಅಂದರೆ ಬ್ರೇಕ್ಫಾಸ್ಟ್. PREAKFAST. Money permitted to be drawn for expenses ಅಂದರೆ
ಮನಿ ಪರ್ಮಿಟೆಡ್ ಟು ಡ್ರಾನ್ ಫಾರ್ ದಿ ಎಕ್ಸ್ಪೆನ್ಸಸ್ ಅಂದರೆ ಅಲೋವೆನ್ಸಸ್ ಅಂತ ಶಬ್ದ. ಸಿಂಪತಿ, ಸಿಂಪತಿ ಅಂದರೆ ಕರುಣೆ, ಪಿಟಿ ಅಂತ ಬರಿತೀರಾ. ಹಾಗೆಯೇ ಮುಂದಿನ ಪ್ರಶ್ನೆ, ಗಿವ್ ದಿ ನೆಗೆಟಿವ್ ಫಾರ್ಮ್ಸ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ಸ್ ಯೂಸಿಂಗ್ ಪ್ರಿಫಿಕ್ಸ್ ಇನ್ ಅನ್ ಡಿಸ್ ಇಮ್ ಅನ್ನೋ ಈ ಪ್ರಿಫಿಕ್ಸ್ಗಳನ್ನು ಉಪಯೋಗಿಸಿ ಅದರ ನೆಗೆಟಿವ್ ವರ್ಡ್ಸ್ ಅಂದರೆ ಅದರ ವಿರುದ್ಧ ಪದಗಳು. ಆದರೆ ನೆಗೆಟಿವ್ ವರ್ಡ್ಸ್ ಅಂದರೆ ಅದರ ವಿರುದ್ಧ ಅರ್ಥಗಳನ್ನು ಕೊಡುವಂತಹ ಪದಗಳನ್ನು ಬರಿಬೇಕು ಮುಂದೆ. ಉದಾಹರಣೆಗೆ ಅ ಪಾಪ್ಯುಲರ್ ಪೋಯಮ್ ಅಂತ ಇದೆ, ಆ್ಯನ್ ಅನ್ಪಾಪ್ಯುಲರ್ ಪೋಯಮ್ ಅಂತ ಬರಿತೀರಾ ನೀವು. ಅದೇ ಥರ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇದೆ, ಆ್ಯನ್ ಅನ್ಇಂಟ್ರೆಸ್ಟಿಂಗ್ ಸ್ಟೋರಿ. ಆ್ಯನ್ ಅನ್ಇಂಟರೆಸ್ಟಿಂಗ್ ಸ್ಟೋರಿ ಅಂತ ಬರಿತೀರಾ. ಅ ಫಾರ್ಚುನೇಟ್ ಥಿಂಗ್ ಆ್ಯಂಡ್ ಅನ್ಫಾರ್ಚುನೇಟ್ ಥಿಂಗ್ ಅಂತ ಉತ್ತರ ಬರಿತೀರಾ. ಅ ಕರೆಕ್ಟ್ ಆನ್ಸರ್ ಆ್ಯಂಡ್ ಇನ್ಕರೆಕ್ಟ್ ಆನ್ಸರ್ ಅಂತ ಬರಿತೀರಾ. ಅ ಪ್ಯೂರ್ ಹಾರ್ಟ್ ಆ್ಯಂಡ್ ಇಂಪ್ಯೂರ್, IMPURE ಹಾರ್ಟ್, HEART ಅಂತ ಬರಿತೀರಾ. ಅ ಹ್ಯಾಪಿ ಡೇ ಆ್ಯಂಡ್ ಅನ್ಹ್ಯಾಪಿ ಡೇ ಅಂತ ಬರಿತೀರಾ. ಆ್ಯಂಡ್ ಆನೆಸ್ಟ್ ಪರ್ಸನ್, ಅ ಡಿಸ್ಆನೆಸ್ಟ್ ಪರ್ಸನ್ ಅಂತ ಉತ್ತರ ಬರಿತೀರಾ. ಹೀಗೆಯೇ ಮುಂದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ನೌನ್ ಫಾರ್ಮ್ಸ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್. ಕೆಳಗೆ ಕೊಟ್ಟಿರುವ ಅಂಡರ್ಲೈನ್ ವರ್ಡ್ ಶಬ್ದಗಳ ನೌನ್ ಫಾರ್ಮ್ಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲ ಉದಾಹರಣೆ, ಟೀಚರ್ ಡಿಕ್ಟೇಟ್ಸ್ ನೋಟ್ಸ್. ಟೀಚರ್ ಗೇವ್ ಅಸ್ ಅ ಡಿಕ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅಡ್ಮಿಟ್ ಸುರೇಶ್ ಟು 8th ಸ್ಟ್ಯಾಂಡರ್ಡ್. ಲೆಟ್ ಸುರೇಶ್ ಗೆಟ್ ಅಡ್ಮಿಟೆಡ್, ADMITTED, ಅಡ್ಮಿಟೆಡ್ ಟು 8th ಸ್ಟ್ಯಾಂಡರ್ಡ್. Literatures should educate villagers. Literates should give education, EDUCATION, education to villagers. Appoint him, give him an appointment ಅಂತ ಬರಿತೀರಾ. ಹ್ಯಾವ್ ಯು ಡಿಸೈಡೆಡ್ ವೇ ಟು ಗೋ, ಹ್ಯಾವ್ ಯು ಟೇಕನ್ ದಿ ಡಿಸಿಷನ್ ವೇರ್ ಟು ಗೋ ಅಂತ ಬರಿತೀರಾ. ಮುಂದೆ fill in the blanks with the appropriate forms of the words in the bracket. Please give your acceptance within a week ಅಂತ ಇದೆ. ಸ್ಪೀಕರ್ accepted the resignation. ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ರೆಸಿಗ್ನೇಷನ್. ಅದನ್ನು ಇಲ್ಲಿ ಬರಿತೇನೆ ನಾನು. Resignation. We should not have too much attachment. Attachment to anything. The discovery, DISCOVERY, discovery of the sea route to India was made by Vasco da Gama. The teacher admitted the honesty of Manjula, HONESTY. The teacher admired the honesty of Manjula. Have a scientific, SCIENTIFIC,
SCIENTIFIC, scientific outlook. Please don't cause inconvenience to the travelers. Make meaningful, 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 meaningful sentences. Why are you afraid of examination? Examination ಅಂತ ಬರಿತೀರಾ. Chemistry is an interesting subject ಅಂತ ಇದೆ. ಲಿಸನ್ ಅಂಡ್ ಸ್ಪೀಕ್ ನಲ್ಲಿ ಓವೆಲ್ಸ್ ಇ ಇ ಅಂತ ಇದೆ. ಇ ಮತ್ತು ಎ ಹೇಗೆ ಉಚ್ಚಾರ ಮಾಡ್ತೀರಾ? ಬೆಡ್, ಬ್ಯಾಡ್. ಸೆಡ್, ಸ್ಯಾಡ್. ಸೆಟ್, ಸ್ಯಾಡ್. ಮೆಟ್, ಮ್ಯಾಟ್. ಪೆನ್, ಪ್ಯಾನ್. ಹೀಗೆ ಉಚ್ಚಾರ ಮಾಡ್ತೀರಾ. ಈ ತರ ಬರೆದ್ರೆ ಇದು ಎ ಅಂತ, ಇದು ಯಾ ಅಂತ, ಸ್ಯಾಡ್ ಅಂತ ಅರ್ಥ. The first two words in each pair has a vowel sound A, and the second word in the pair has a vowel sound Ya. Ya ಅಂತ ಬರಿತೀರಾ. Your teacher will say and write the following words. Identify the vowel sounds in them and write them in the appropriate column ಅಂತ ಬರಿತೀರಾ. ಇಲ್ಲಿ ಇದು ಈ ಪ್ಲೀಸ್ ಅಂದ್ರೆ ದೀರ್ಘ ಇ ಬರುತ್ತೆ. ಬಿಡ್ ಇಲ್ಲಿ ಈ ಸಣ್ಣ ಇ ಬರುತ್ತೆ. ಹ್ಯಾಚ್ ಇಲ್ಲಿ ಯ ಒತ್ತು ಕೊಟ್ಟಂಗೆ. ಇಲ್ಲಿ ಡ್ರೆಂಚ್, ಡ್ರೆಂಚ್ ಈ ಉಚ್ಚಾರ ಬರುತ್ತೆ. ಹೀಗೆ ಫ್ಲೀ ಅಂದ್ರೆ ಇಲ್ಲಿ ಬರುತ್ತೆ. ಕ್ಯಾಚ್ ಅಂದ್ರೆ ಇಲ್ಲಿ ಬರುತ್ತೆ. ಹೀಗೆ ಟಿ ಸಿ ಎಚ್, ಕ್ಯಾಚ್. ಟೆನ್ಸ್, ಟೆನ್ಸ್ ಈ ಉಚ್ಚಾರ ಬರುತ್ತೆ. ಅದು ಇಲ್ಲಿ ಬರುತ್ತೆ. ಟೆನ್ಸ್. ಸ್ಪಿನ್ ಸಣ್ಣ ಇ ಬರುತ್ತೆ. SPIN, ಸ್ಪಿನ್ ಇಲ್ಲಿ ಬರುತ್ತೆ. ಹೀಗೆ ನೀವು ಮೊದಲನೇ ಕಾಲಂನಲ್ಲಿ ಬರುವ ಶಬ್ದಗಳನ್ನ ಇಲ್ಲಿ ಬರಿಬೇಕು. ಯಾವ್ಯಾವ ಬರ್ತವೆ? ಮೊದಲನೇ ಕಾಲಂನಲ್ಲಿ ಬರುವ ಶಬ್ದಗಳನ್ನ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ಫ್ಲೀ, ಸ್ಲೀಪ್, ಸ್ಪೀಡ್, ಮೀನ್, ಡ್ರೀಮ್, ಪ್ಲೀಸ್, ಸಿ, ಫ್ರೀ ಈ ಶಬ್ದಗಳು ಇಲ್ಲಿ ಬರ್ತವೆ. ಯಾವ್ಯಾವು? ಫ್ಲೀ, ಸ್ಲೀಪ್, ಸ್ಪೀಡ್, ಮೀನ್, ಡ್ರೀಮ್, ಪ್ಲೀಸ್, ಸಿ, ಫ್ರೀ. ಆಮೇಲೆ ಎರಡನೇ ಕಾಲಂನಲ್ಲಿ ಬರೋ ಶಬ್ದಗಳು ಸ್ಪಿನ್, ಟ್ರಿಮ್, ಹಿಡ್, ಸ್ಪ್ಲಿಟ್, ಮಿಂಟ್, ಕ್ಲಿಕ್ ಅಂತ ಬರ್ತವೆ. ಮೂರನೇ ಕಾಲಂನಲ್ಲಿ ಬರೋ ಶಬ್ದಗಳು ಕ್ಯಾಚ್, ಫ್ಯಾನ್, ಸ್ಪ್ಯಾನ್, ಮ್ಯಾಡ್, ಸ್ಕ್ರ್ಯಾಚ್ ಅಂತ ಬರ್ತವೆ. ನಾಲ್ಕನೇ ಕಾಲಂನಲ್ಲಿ ಬರೋ ಶಬ್ದಗಳು ಡ್ರೆಂಚ್, ಟೆನ್ಸ್, ಲೆಫ್ಟ್, ಸೆಂಟ್, ಫ್ರೆಶ್, ಡೆನ್, ಸ್ಕೆಚ್ ಈ ಶಬ್ದಗಳು ನಾಲ್ಕನೇ ಕಾಲಂನಲ್ಲಿ ಬರ್ತವೆ. ಸರಿನಾ? ಮುಂದಿನ ಭಾಗ ಸ್ಪೋಕನ್ ಇಂಗ್ಲಿಷ್. ಸಿಚುವೇಶನ್ 1. Two passengers at airport. Man says, It's hot, isn't it? Woman says, yes, it is very hot. Man says, would you like a drink? Woman says, yes, please. Man, what would you like? Woman says, let's have apple juice, shall we? ಈ ಥರ ನೀವು ನಿಮ್ಮ ಗೆಳೆಯರ ಜೊತೆ ಈ ಒಂದು ಕಾನ್ವರ್ಸೇಷನ್, ಈ ಮಾತುಕತೆಯನ್ನು ನೀವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ನೋಟ್ ಏನಿದೆ ಅಂದರೆ, ಅ ಕಾನ್ವರ್ಸೇಷನ್ ಯೂಶುವಲಿ ಸ್ಟಾರ್ಟ್ ವಿತ್ ಸೆಲ್ಫ್ ಇಂಟ್ರೊಡಕ್ಷನ್. ಯಾವಾಗಲೂ
ಒಂದು ಮಾತುಕತೆ ಅಪರಿಚಿತರ ಜೊತೆ ಮಾತಾಡುವ ಮಾತುಕತೆ ಸ್ಟಾರ್ಟ್ಸ್ ವಿತ್ ಸೆಲ್ಫ್ ಇಂಟ್ರೊಡಕ್ಷನ್ ಅಂದ್ರೆ ನಿಮ್ಮ ಪರಿಚಯದಿಂದ ಶುರುವಾಗುತ್ತೆ. ಹಲೋ, ಐ ಆಮ್ ಸತೀಶ್ ಅಂತ ಶುರು ಮಾಡ್ತೀರಾ. ಇನ್ ಸಮ್ ಕೇಸಸ್ ಇಟ್ ಬಿಗಿನ್ಸ್ ವಿತ್ ಅ ಕಮೆಂಟ್ ಆನ್ ವೆದರ್. ಹೆಸರು ಕೊಟ್ಟು ಮಾತಾಡಲು ಒಂದು ಉದಾಹರಣೆ ಆದ್ರೆ, ಇನ್ನೊಂದು ಕಡೆ ನೀವು ಐಸ್ ಬ್ರೇಕರ್ ಅಂತ ಹೇಳ್ತಾರೆ. ಐಸ್ ಬ್ರೇಕರ್ ಅಂದ್ರೆ ಒಂದು ಶಾಂತವಾದ ಅಲ್ಲಿರೋ ಸನ್ನಿವೇಶವನ್ನ ಮಾತುಕತೆ ಶುರು ಮಾಡೋದಕ್ಕೆ ಐಸ್ ಬ್ರೇಕರ್ ಟರ್ಮ್ಸ್ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನ ವರ್ಣನೆ ಮಾಡಬಹುದು, ವೆದರ್ ಬಗ್ಗೆ ಮಾತಾಡಬಹುದು. ಪಕ್ಕಕ್ಕೆ ಯಾರಾದರೂ ಅಪರಿಚಿತರು ನಿಂತಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ಬೆಟ್ಟ ನೋಡ್ತಿದ್ದೀರಾ, ವಾಟ್ ಅ ಹ್ಯೂಜ್ ಮೌಂಟೇನ್ ಇಟ್ ಈಸ್ ಅಂತ ಅಂದ್ರೆ ಅದು ಒಂದು ಕಾನ್ವರ್ಸೇಷನ್ ಶುರು ಮಾಡುವ ಒಂದು ಮಾತು. ಅದಕ್ಕೆ ನಿಮ್ಮ ಪಕ್ಕದಲ್ಲಿ ನಿಂತಿರೋರು ಮಾತಾಡೋಕೆ ಇಂಟ್ರೆಸ್ಟ್ ಇದ್ರೆ, ಎಸ್ ಇಟ್ ಈಸ್ ಇಂಡೀಡ್ ಅ ಹ್ಯೂಜ್ ಮೌಂಟೇನ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಈ ಮಾತನ್ನ ಮೊಟ್ಟ ಮೊದಲು ಮಾತನ್ನ ಶುರು ಮಾಡುವ ಮಾತುಗಳಿಗೆ ಐಸ್ ಬ್ರೇಕರ್ಸ್ ಅಂತಲೂ ಹೇಳ್ತಾರೆ ಅರ್ಬನ್ ಇಂಗ್ಲಿಷ್ನಲ್ಲಿ. ಮುಂದಿನ ಸಿಚುವೇಶನ್ 2ನಲ್ಲಿ ಟೂ ಫ್ರೆಂಡ್ಸ್ ರಾಜ್ ಅಂಡ್ ಲತೀಫ್ ಮೀಟ್ ಬೈ ಚಾನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ರಾಜ್ ಅಂಡ್ ಲತೀಫ್ ಇಬ್ಬರ ನಡುವಿನ ಮಾತುಕತೆ ಹೇಗಿರುತ್ತೆ? ರಾಜ್ ಹೇಳ್ತಾನೆ, ರಾಜ್ ಸೇಸ್, ಓ ವಾಟ್ ಅ ಸರ್ಪ್ರೈಸ್, ಯು ಆರ್ ಲತೀಫ್ ಆರಂಟ್ ಯು, ಯು ಆರ್ ಲತೀಫ್ ಆರಂಟ್ ಯು ಅಂತ ಕೇಳ್ತಾನೆ. ಲತೀಫ್ ಹೇಳ್ತಾನೆ, ಎಸ್ ಐ ಆಮ್, ಬಟ್ ಹೌ ಕಮ್ ಯು ಆರ್ ಹಿಯರ್? Raj says, Latif, I have come on some official work here. Latif says, ah, you are a businessman. You have set up a shop, haven't you? H-A-V-E-N-T, haven't you? ಅಂತ ಬರೀತೀರಾ? Yes, I have. Well, let's have coffee. Shall we? Let's have coffee. Shall we? ಅಂತ ಬರೀತೀರಾ? ಲತೀಫ್ ಹೇಳ್ತಾನೆ, by all means. After that we can talk a lot, can't we? ಅಂತ ಬರೆದು ಹೀಗೆ ಈ ಬಿಟ್ಟ ಸ್ಥಳಗಳನ್ನ ತುಂಬ್ತೀರಾ. ಮುಂದೆ ರೀಡಿಂಗ್. ರೀಡಿಂಗ್ನಲ್ಲಿ ರೀಡಿಂಗ್ ಮ್ಯಾಪ್ ಟಾಸ್ಕ್. ಲುಕ್ ಎಟ್ ದಿ ಮ್ಯಾಪ್ ಆಫ್ ಶ್ರೀಲಂಕಾ ವಿಚ್ ಶೋಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ತಮಿಲಿಯನ್ಸ್ ಲಿವಿಂಗ್ ದೇರ್. ಇಲ್ಲಿ ಶ್ರೀಲಂಕಾ ಮ್ಯಾಪ್ನಲ್ಲಿ ಎಷ್ಟು ತಮಿಳರಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂತ ಡಿಸ್ಟ್ರಿಬ್ಯೂಷನ್ ತೋರಿಸ್ತಾ ಇದೆ. ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ಬಗ್ಗೆ ಬರೀಬೇಕು. ರೀಡ್ ದ ಮ್ಯಾಪ್ ಆ್ಯಂಡ್ ದಿ ಇನ್ಫಾರ್ಮೇಷನ್ ಗಿವನ್ ಕೇರ್ಫುಲಿ. ಬೇಸ್ಡ್ ಆನ್ ದೆಮ್ say whether the following statements are true or false. Write T if true and F if false. Tamilians are over 50% in the northmost part of the Sri Lanka. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೀಗೆ ಲೈನ್ ಹಾಕಿರೋ ಇದು ನಾನು ಅದನ್ನು ಗ್ರೀನ್ನಲ್ಲಿ ಮಾಡ್ತೇನೆ. ಗ್ರೀನ್ನಲ್ಲಿರೋ ಈ ಭಾಗದಲ್ಲಿ ತಮಿಳರ ಪಾಪ್ಯುಲೇಷನ್ ಮೋರ್ ದೆನ್ 50% ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಎಲ್ಲ ಭಾಗ. ಇನ್ನು ಮಿಕ್ಕಿರೋ ಈ ಟಿಕ್ಕಿಗಳಿರೋ ಭಾಗ ಅಂದರೆ ನೀಲಿ ಭಾಗ. ನೀಲಿ ಭಾಗದಲ್ಲಿ 20 to 50% ಅಂತ ಇದೆ. ಇಲ್ಲಿ ನಿಮಗೆ ಒಂದು ಡೈರೆಕ್ಷನ್ನು ಕೊಟ್ಟಿದ್ದಾರೆ. ಇದು ನಾರ್ತ್, ಇದು ವೆಸ್ಟ್, ಇದು ಈಸ್ಟ್, ಇದು ಸೌತ್, ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ. ಹೀಗೆ ನೀವು ಇದನ್ನು ನೋಡಿದ್ರಿ. ಇದರ ಪ್ರಕಾರ ನೀವು ಕೆಳಗೆ ಕೊಟ್ಟಿರುವ ಈ ಹೇಳಿಕೆಗಳು ಸರಿನೋ ತಪ್ಪು ಅಂತ ಬರಿಬೇಕು. ಸರಿಯಾಗಿದ್ದರೆ ಟಿ ಅಂತ ಬಾಕ್ಸ್ನಲ್ಲಿ ಬರಿಬೇಕು, ತಪ್ಪಾಗಿದ್ದರೆ ಎಫ್ ಅಂತ ಬರಿಬೇಕು. ತಮಿಲಿಯನ್ಸ್ ಆರ್ ಓವರ್ 50% ಇನ್ ದಿ ನಾರ್ತ್ ಮೋಸ್ಟ್ ಪಾರ್ಟ್ ಆಫ್ ಶ್ರೀಲಂಕಾ. ಇಲ್ಲಿ ನೋಡಿ,
ಗ್ರೀನ್ನಲ್ಲಿರೋದು ಗೆರೆ ಹಾಕಿರೋ ಭಾಗ ಓವರ್ 50% ತಮಿಲಿಯನ್ಸ್ ಅಂತ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು. ಹೀಗೆ ಎಲ್ಲೆಲ್ಲಿ ಗೆರೆ ಹಾಕಿರ್ತಾರೋ ಅಲ್ಲೆಲ್ಲ ಮೋರ್ ದೆನ್ 50% ಅಂತ. ಮೋರ್ ದೆನ್ 50% ಎಲ್ಲಿದ್ದಾರೆ? ನಾರ್ತ್ನಲ್ಲಿದ್ದಾರೆ, ಈಸ್ಟ್ನಲ್ಲಿದ್ದಾರೆ. Tamilians are over 50% in the northmost part of the Sri Lanka. ಇದು ಸರಿ ಉತ್ತರ. ಟಿ ಅಂತ ಬರಿತೀರ, ಟ್ರೂ. ಇನ್ ಬ್ಯಾಟಿಕೋಲಾ ದಿ ತಮಿಲಿಯನ್ಸ್ ಆರ್ ಲೆಸ್ ದೆನ್ 50%. ಬ್ಯಾಟಿಕೋಲಾ ಎಲ್ಲಿದೆ? ಬ್ಯಾಟಿಕೋಲಾ ಇಲ್ಲಿದೆ ನೋಡಿ. ಇದು ಬ್ಯಾಟಿಕೋಲಾ ಅನ್ನೋ ಪ್ರದೇಶ. ಆದರೆ ಇಲ್ಲಿ 50%ಗಿಂತ ಜಾಸ್ತಿ ತಮಿಳರಿರೋದ್ರಿಂದ ಈ ಹೇಳಿಕೆ ತಪ್ಪು. ಅದಕ್ಕೆ ಎಫ್ ಅಂತ ಬರೀತೀರಾ. ದಿ ಈಸ್ಟ್ ಕೋಸ್ಟ್ ಆಫ್ ಶ್ರೀಲಂಕಾ ಹ್ಯಾಸ್ ಮೋರ್ ತಮಿಲಿಯನ್ಸ್ ದ್ಯಾನ್ ದಿ ವೆಸ್ಟ್ ಕೋಸ್ಟ್. ವೆಸ್ಟ್ ಕೋಸ್ಟ್ ಅಂದರೆ ಪಶ್ಚಿಮಕ್ಕಿರುವ ಸಮುದ್ರ ತೀರಕ್ಕಿಂತ ಪೂರ್ವಕ್ಕಿರುವ ಸಮುದ್ರ ತೀರದಲ್ಲಿ ಹೆಚ್ಚು ತಮಿಳರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜ, ಟ್ರೂ. ಅದೇ ಥರ ಮುಂದೆ ಮೋರ್ ದ್ಯಾನ್ 50% ಆಫ್ ದಿ ಪೀಪಲ್ ಇನ್ ಕೊಲಂಬೋ ಆರ್ ತಮಿಳಿಯನ್ಸ್ ಅಂತ ಇದೆ. ಎಫ್. ಓನ್ಲಿ ಸಿನ್ಹಳೀಸ್ ಲಿವ್ ಇನ್ ಜಫ್ನಾ. ಜಫ್ನಾ ಅನ್ನೋ ನಗರದಲ್ಲಿ ಬರೀ ಸಿನ್ಹಳಿಯರು ಮಾತ್ರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಾಲ್ಸ್. ಅಲ್ಲಿ ತಮಿಳರು ಕೂಡ ಇದ್ದಾರೆ. ದಿ ಸೆಂಟ್ರಲ್ ಪಾರ್ಟ್ ಆಫ್ ಶ್ರೀಲಂಕಾ ಈಸ್ ಡೆನ್ಸ್ ವಿತ್ ತಮಿಳಿಯನ್ಸ್. ನೋ, ಫಾಲ್ಸ್. ಕ್ಯಾಂಡಿ ಡಸ್ ನಾಟ್ ಹ್ಯಾವ್ ಎನಿ ಸೀ ಕೋಸ್ಟ್. ಕ್ಯಾಂಡಿ ಅನ್ನೋ ಒಂದು ನಗರಕ್ಕೆ ಸಮುದ್ರ ತೀರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿ ಎಲ್ಲಿದೆ? ಇಲ್ಲಿದೆ ಒಳಗಡೆ ನೋಡಿ. ಕ್ಯಾಂಡಿ ಇಲ್ಲಿದೆ. ಅದಕ್ಕೆ ಆನ್ಸರ್ ಟ್ರೂ. ಕ್ಯಾಂಡಿ ಅನ್ನೋ ಶ್ರೀಲಂಕಾದಲ್ಲಿರೋ ಪ್ರದೇಶಕ್ಕೆ ಸಮುದ್ರ ತೀರ ಇರುವುದಿಲ್ಲ. ಟ್ರೂ. ಗ್ರಾಮರ್ ಪ್ರಶ್ನೆಯಲ್ಲಿ ಸಿಂಪಲ್ ಪ್ರೆಸೆಂಟ್ ಫಾರ್ಮ್. ಇದನ್ನು ನಾವು ಗ್ರಾಮರ್ ಸಿರೀಸ್ನಲ್ಲಿ ಕವರ್ ಆಲ್ರೆಡಿ ಮಾಡಿದ್ದೇನೆ. ಡೆಡಿಕೇಟೆಡ್ ವಿಡಿಯೋ ಇದೆ ಇದಕ್ಕೆ, ಅದನ್ನು ನೋಡೋದನ್ನು ಮರಿಬೇಡಿ. ಟಾಸ್ಕ್ 1, ಯೂಸ್ ವಾಕ್ ಆರ್ ವಾಕ್ಸ್ ಇನ್ ಸೆಂಟೆನ್ಸಸ್ ಬಿಗಿನಿಂಗ್ ವಿತ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ಸ್. ಇಲ್ಲಿ ನೀವು ಈ ಶಬ್ದಗಳನ್ನು ಉಪಯೋಗಿಸಿ ಮತ್ತು ವಾಕ್ ಅಥವಾ ವಾಕ್ಸ್ ಅನ್ನೋ ಶಬ್ದಗಳನ್ನು ಉಪಯೋಗಿಸಿ ಒಂದು ಸೆಂಟೆನ್ಸ್ ಮಾಡಬೇಕು, ವಾಕ್ಯ ಮಾಡಬೇಕು. ಹೇಗೆ ಮಾಡ್ತೀರಾ? ಮೈ ಫಾದರ್ ವಾಕ್ಸ್ ಇನ್ ದ ಈವ್ನಿಂಗ್. ವಾಕ್ಸ್ ಇನ್ ದಿ ಈವ್ನಿಂಗ್ ಅಂತ ಒಂದು ಮಾಡಿದ್ರಿ. ಯು ಇದನ್ನ ಉಪಯೋಗ ಮಾಡಿ ಹೇಗೆ ಮಾಡ್ತೀರಾ? ಕ್ಯಾನ್ ಯು ವಾಕ್? ಕ್ಯಾನ್ ಯು ವಾಕ್ ಅನ್ನೋ ಒಂದು ಪ್ರಶ್ನಾರ್ಥಕ ಒಂದು ವಾಕ್ಯವನ್ನು ಮಾಡ್ತೀರಾ. ಜಾನ್ ಕ್ಯಾನ್ ವಾಕ್ ಫಾರ್ ಮೈಲ್ಸ್. ಜಾನ್ ತುಂಬ ದೂರ ನಡಿಬಹುದು. ಹೀಗೆ ನೀವು ಬೇರೆ ಬೇರೆ ವಾಕ್ಯಗಳ ರಚನೆಗೆ ಪ್ರಯತ್ನ ಮಾಡಿ. ಚಿಲ್ಡ್ರನ್, ಯುವರ್ ಸಿಸ್ಟರ್, 20 ಬಾಯ್ಸ್, ಇವುಗಳನ್ನು ಹೋಮ್ವರ್ಕ್ ಆಗಿ ಒಂದಿಷ್ಟು ವಾಕ್ಯಗಳ ರಚನೆಗೆ ಪ್ರಯತ್ನ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಗ್ರಾಮರ್ ಸಿರೀಸ್ನಲ್ಲಿರುವ ಪ್ರೆಸೆಂಟ್ ಟೆನ್ಸ್ ಒಂದು ಪಾಠವನ್ನು ನೋಡಿ. ಸರಿನಾ? ಮ್ಯಾಚ್ ದಿ ಫಾಲೋಯಿಂಗ್ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದಿ ವರ್ಡ್ಸ್ ಇನ್ ದಿ ಕಾಲಮ್ ಬಿ ಅಂತ ಇದೆ. Verbs are given in the brackets. A ship sails on water ಅಂತ ಬರಿತೀರಾ. A ship ಇದು sails on water. The doctor ಏನ್ ಮಾಡ್ತಾರೆ? ಡಾಕ್ಟರ್ The doctor like, chase, begin, sail, stop, treat.
treat at 9 in the morning or the patient ಎರಡೂ ಬರುತ್ತೆ. ದಿ ಡಾಕ್ಟರ್ ಟ್ರೀಟ್ ದಿ ಪೇಷಂಟ್. ಹೀಗೆ ನೀವು ವಾಕ್ಯಗಳ ರಚನೆ ಮಾಡ್ತೀರಾ. ಹೇಗೆ? ಅ ಶಿಪ್ ಸೇಲ್ಸ್ ಆನ್ ವಾಟರ್ ಅಂತ ಒಂದು ವಾಕ್ಯ ರಚನೆ ಮಾಡ್ತೀರಾ. ಅದೇ ಥರ ನೀವು ದಿ ಡಾಕ್ಟರ್ ಟ್ರೀಟ್ಸ್ ಪೇಷಂಟ್ಸ್ ಅಂತ ಬರೀತೀರಾ. ಅದೇ ಥರ ಅ ಡಾಗ್ ಚೇಸ್ ಅ ಡಾಗ್ chases the ball, the cat the cat. The dog chases the cat. Birds fly in the sky. Birds fly in the sky. Vendors sell things on the street. Vendors sell things on the street. Children like sweet. Children like sweets. Water flows. Water flows. ಗಮನ ಕೊಟ್ಟು ಕೇಳಿ ಶಬ್ದಗಳನ್ನು. Water flows downwards. Our school begin. Our school begins at 9 in the morning. The goalkeeper stops the ball ಅಂತ ಉತ್ತರ ಬರೀತೀರಾ. ಹೀಗೆ ನೀವು ಬೇರೆ ಬೇರೆ ಒಂದಿಷ್ಟು ಶಬ್ದಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ದಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಆ್ಯಂಡ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಫಾರ್ಮ್. ಟಾಸ್ಕ್ 3. Look at these pictures. Write what they are doing. The mother is lighting a lamp. A mother is lighting a lamp. ಒಂದನೆಯದು, ಇದು ಎರಡನೆಯದು, ಇದು ಮೂರನೆಯದು, ಇದು ನಾಲ್ಕನೆಯದು, ಇದು ಐದನೆಯದು. ಹೀಗೆ ನೀವು ಅ ಮದರ್ ಈಸ್ ಲೈಟಿಂಗ್ ಅ ಲ್ಯಾಂಪ್ ಇಲ್ಲಿದೆ ನೋಡಿ, ಇದು ಒಂದನೆಯದು. ಇಲ್ಲಿ ನೀವು ಈಸ್ ಅಂತ ಬರೀತೀರಾ. ಅ ಮದರ್ ಈಸ್ ಲೈಟಿಂಗ್ ದಿ ಲ್ಯಾಂಪ್. ಎರಡನೆಯದೇನಿದೆ? ಅ ಫಾರ್ಮರ್ ಈಸ್ ಕ್ಯಾರಿಯಿಂಗ್ ಅ ಬಂಡಲ್. ಅ ಫಾರ್ಮರ್ ಈಸ್ ಕ್ಯಾರಿಯಿಂಗ್ ಅ ಬಂಡಲ್. ಅ ಫಾರ್ಮರ್ ಇಲ್ಲಿ ಈಸ್ ಅಂತ ಬರೀತೀರಾ. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಆಗುತ್ತೆ. ಇನ್ನು ಕಾರ್ಯ ನಡೀತಾ ಇದೆ. ಅ ಗರ್ಲ್ ಈಸ್ ಈಟಿಂಗ್. ಅ ಗರ್ಲ್ ಈಸ್ ಈಟಿಂಗ್. ಇಲ್ಲಿ ಈಸ್ ಅಂತ ಬರೀತೀರಾ. ಇದು ಮೂರನೆಯ ವಾಕ್ಯ ಆಗುತ್ತೆ. ಅ ಸ್ಟೂಡೆಂಟ್ ಈಸ್ ರೀಡಿಂಗ್. ಎಲ್ಲಿ ನೀವು ಈಸ್ ಅಂತ ಹಚ್ಚಿ ಕ್ರಿಯಾಪದಕ್ಕೆ ING ಉಪಯೋಗ ಮಾಡ್ತಿರೋ ಅದು ಪ್ರೆಸೆಂಟ್ ಪ್ರೋಗ್ರೆಸಿವ್ ಆರ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತಾರೆ. ಅ ಬಾಯ್ ಈಸ್ ರನ್ನಿಂಗ್. ಇದು ಐದನೆಯದು. ಇಲ್ಲಿ ಕ್ರಿಯಾಪದಗಳು ನೋಡಿ. ರನ್ ಕ್ರಿಯಾಪದ, ಇಲ್ಲಿ ರೀಡ್ ಕ್ರಿಯಾಪದಕ್ಕೆ ಇಂಗ್ಲಿಷ್ನಲ್ಲಿ ವರ್ಬ್ ಅಂತ ಹೇಳ್ತಾರೆ. ಇಲ್ಲಿ ಈಟ್, ಇಲ್ಲಿ ಲೈಟ್. ಮುಂದೆ ಫಾರ್ಮರ್ ಇರೋ ವಾಕ್ಯದಲ್ಲಿ ಕ್ಯಾರಿ ಅನ್ನೋದು ಕ್ರಿಯಾಪದಗಳು. ಈ ಕ್ರಿಯಾಪದಗಳಿಗೆ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾರ್ಮ್ನಲ್ಲಿ ಬರಿಬೇಕಂದ್ರೆ ಈಸ್ ಮತ್ತು ಕ್ರಿಯಾಪದಕ್ಕೆ ING ಅಂತ ಹಚ್ತೀರಾ. ಕ್ರಿಯಾಪದಕ್ಕೆ ವರ್ಬ್ ಪ್ಲಸ್ ING ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆರ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್. ಇನ್ನು ಕಾರ್ಯ ನಡೀತಾ ಇದೆ ಅಂತ ಅರ್ಥ. ಅದರ ಹಿಂದೆ
ಈಸ್ ಅಂತ ಇರಬೇಕು. ಹಿಂದೆ ಈಸ್ ಈಸ್ ಅಂದರೆ ಇದು ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್. ಈಸ್ ಅಂದರೆ ಒಂದು ಪ್ರೆಸೆಂಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡೋ ಶಬ್ದ. ಇರುತ್ತದೆ, ನಡೆಯುತ್ತಿದೆ, ತಿನ್ನುತ್ತಿದ್ದಾರೆ, ಓಡುತ್ತಿದ್ದಾರೆ ಅಂತ ಹೇಳೋದಕ್ಕೆ ಈಸ್, ಐ ಎಸ್, ಈಸ್ ಅನ್ನೋ ಶಬ್ದನ ಉಪಯೋಗ ಮಾಡ್ತೀರಾ. ಮುಂದಿನ ಭಾಗದಲ್ಲಿ ರೈಟಿಂಗ್ ಪಾರ್ಟ್ ಇದೆ. ರೈಟಿಂಗ್ ಪಾರ್ಟ್ನಲ್ಲಿ ಏನಿದೆ? ಟಾಸ್ಕ್ 1, ಫ್ರೇಮ್ ಅಪ್ರೋಪ್ರಿಯೇಟ್ ಫ್ರೇಸಸ್ ವಿತ್ the words from the table given below. Also, build a context or sentence using the phrase. Faith in, ಹೀಗೆ, faith in science, faith in money, faith in you, faith in memory, interest in dancing, interest in science, sympathy for the poor, sympathy for you, slave, slave to money, passion for science, passion for money, passion in dancing ಅಂತ ನೀವು ಒಂದಿಷ್ಟು ಶಬ್ದಗಳನ್ನು ಮಾಡ್ತೀರಾ. ಶಬ್ದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನ ಮಾಡ್ತೀರಾ. ರೀಅರೇಂಜ್ ದಿ ವರ್ಡ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಮೊದಲನೆಯದು ಗಮನ ಕೊಟ್ಟು ಕೇಳಿ, ಹೇಳ್ತಾ ಇದ್ದೀನಿ. ಐ ಲರ್ನ್ ಅ ಲಿಟಲ್ ಫ್ರಾಮ್ ಎವ್ರಿ ಇನ್ಸಿಡೆಂಟ್. ಐ ಲರ್ನ್ ಅ ಲಿಟಲ್ ಫ್ರಾಮ್ ಎವ್ರಿ ಇನ್ಸಿಡೆಂಟ್. ಎರಡನೆಯದು ದಿ ಬಿಗ್ಗರ್, ದಿ ಬಿಗ್ಗರ್ ಆಫ್ ದಿ two was sturdy youngster. The bigger of the two was a sturdy youngster. ಮೂರನೇದು, they wore no shoes and their feet were muddy. They wore no shoes and their feet were muddy. ನಾಲ್ಕನೇದು, ಮಹಾತ್ಮ ಗಾಂಧೀಜಿ adopted non-violence in his as his weapon. Mahatma Gandhiji adopted non-violence as his weapon. ಐದನೇದು, I thought on the subject deeply that evening. I thought on the subject deeply on that evening ಅಂತ ಇದೆ. ಸಜೆಸ್ಟೆಡ್ ರೀಡಿಂಗ್ಸ್ನಲ್ಲಿ ಡಿಸ್ಕವರೀಸ್ ಆ್ಯಂಡ್ ಇನ್ವೆನ್ಷನ್ ದಟ್ ಚೇಂಜ್ಡ್ ಅವರ್ ವರ್ಲ್ಡ್ ಅಂತ ಇದೆ. ಇದು ಪೀಟರ್ ಮೂರೆ ಅವರು ಎಡಿಟರ್ ಆಗಿ ಮಾಡಿರುವಂಥ ಒಂದು ಕಲೆಕ್ಷನ್. ಇದರ ಪಬ್ಲಿಷರ್ ಯಾರಂದರೆ ಆ್ಯಪಲ್. ಆ್ಯಪಲ್ ಅನ್ನೋ ಒಂದು ಕಂಪನಿ. ಆ್ಯಪಲ್ನವರ ಐಫೋನ್, ಮ್ಯಾಕ್ಬುಕ್ ಎಲ್ಲ ಕೇಳಿರ್ತೀರ ನೀವು, ಸರಿನಾ? ಈ ಒಂದು ಪುಸ್ತಕ ಎಲ್ಲಿಯಾದರೂ ಸಿಕ್ಕರೆ ಓದೋದಕ್ಕೆ ಪ್ರಯತ್ನ ಮಾಡಿ. ಡಿಸ್ಕವರೀಸ್ ಆ್ಯಂಡ್ ಇನ್ವೆನ್ಷನ್ಸ್ ದಟ್ ಚೇಂಜ್ಡ್ ಅವರ್ ವರ್ಲ್ಡ್ ಅನ್ನೋ ಪುಸ್ತಕ ಸಿಕ್ಕರೆ ಓದಿ, ಸರಿನಾ? ಇಲ್ಲಿಗೆ ನಿಮ್ಮ ಈ ಪಾಠ ಮುಗೀತು. ಈ ಪಾಠದಿಂದ ನಿಮಗೆ ಒಂದಿಷ್ಟು ಎಕ್ಸ್ಟ್ರಾ ಪ್ರಶ್ನೆಗಳು ಬರಬಹುದು. ಆ ಪ್ರಶ್ನೆಗಳನ್ನು ಈಗ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ಮೊದಲನೇ ಪ್ರಶ್ನೆ ಯಾವ್ದು ಬರ್ಬೋದು? ವೆನ್ ವಾಸ್ ಸರ್ ಸಿ ವಿ ರಾಮನ್ ಬಾರ್ನ್? ಸಿ ವಿ ರಾಮನ್ ವಾಸ್ ಬಾರ್ನ್ ಆನ್ November 7, 1888. What was C V Raman's father name? Chandrasekhara Iyer was C V Raman's father's name. Which subject did he choose to study in BA and MA? Raman chose physics as his special subject for his BA and MA degrees. Which subjects did Raman study for competitive examination? Raman studied history and economics for competitive studies. What made him take up research on the scattering of light?
On the voyage to Europe, Raman saw the blue water of Mediterranean Sea. This made him take up research on scattering of light in liquids. What was Raman's discovery known as? Raman's discovery was known as Raman effect. Why did Raman admit the candidate who had failed in the tests? Sir C.V. Raman appreciated the honesty of the failed candidate and told him that I admire your character. Your character is good. Your physics is bad. I can teach you physics. He says, how did Government of India honor C.V. Raman? The Government of India honored C.V. Raman with the highest civilian order, Bharat Ratna, in 1954. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದು ಅಂದರೆ ಫಾರ್ ಹೀಸ್ ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ and Raman effect, C.V. Raman was awarded the Nobel Prize. Raman Institute was a brainchild of C.V. Raman. After his MA, Raman wanted to go to United Kingdom. Raman felt like fish out of the water in his new post. The above item means he was unhappy with his new post. Raman resigned the post of director in Indian Institute of Science because he became the director of Raman Research Center. Raman admitted the candidate of the to the Raman Research Institute, though he had not done well in the tests because Raman liked the candidate's honesty. C.V. Raman became Sir C.V. Raman after he was knighted by the King George Fifth ಅಂತ ಉತ್ತರಗಳು. ಇವಂತಿಷ್ಟು ಎಡಿಷನಲ್ ಪ್ರಶ್ನೆಗಳಾಗಿತ್ತು. ಇವಾಗ ನಿಮ್ಮ ಈ ಅಧ್ಯಾಯ ಮುಗೀತು. ಮುಂದಿನ ವಿಡಿಯೋದಲ್ಲಿ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.